ವೀಕ್ಷಕ ಬಂಧುಗಳೇ, ತಾಯಿಯ ಕುರಿತಾಗಿ ನಾನು ಮಾಡ್ತಾ ಇರೋದು ಇದು 7ನೇ ವಿಡಿಯೋ. ಎಲ್ಲ ವೀಕ್ಷಕ ಬಂಧುಗಳಿಗೆ ಇಂದಿನ ವಿಶೇಷವಾಗಿರತಕ್ಕಂಥ ಶರಣಾರ್ಥಿಗಳು. ತಾಯಿಯಾದವಳು ಮಕ್ಕಳಿಗೆ ಜನ್ಮ ಕೊಟ್ಟ ನಂತರ ಅಲ್ಲಿಗೆ ಅವಳ ಕಾರ್ಯ ಮುಗಿಯೋದಿಲ್ಲ. ಮಕ್ಕಳು ಶಾಲೆಗೆ ಹೋಗೋ ವಯಸ್ಸು ಆದಮೇಲೆ ಅವರನ್ನು ಶಾಲೆಗೆ ಕಳಿಸ್ತಕ್ಕಂಥ ಒಂದು ರೀತಿಯನ್ನು ನೋಡಿದರೆ ಬಹಳಷ್ಟು ಖುಷಿ ಅನ್ನಿಸ್ತದೆ. ಆ ಮಕ್ಕಳನ್ನು ತಯಾರು ಮಾಡಿ ಸಿದ್ಧತೆ ಮಾಡಿ ಶಾಲೆಗೆ ಕಳಿಸುವ ಆ ತಾಯಿಯ ಪ್ರೀತಿ, ಆ ತಾಯಿಯ ವಾತ್ಸಲ್ಯ ನಿಜವಾಗಲೂ ಬಹಳಷ್ಟು ಹೆಮ್ಮೆ ಪಡುವಂತಿರುತ್ತದೆ. ಎಂಥದ್ದೇ ಕಷ್ಟ ಬರಲಿ, ಮಕ್ಕಳು ದೊಡ್ಡವರಾಗಬೇಕು, ನನ್ನ ಮಗ ಓದಿ ಈ ಸಮಾಜದಲ್ಲಿ ಒಬ್ಬ ಗುರುತರ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಬೇಕು, ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕಂತಕ್ಕಂಥ ಕನಸುಗಾರ್ತಿ ತಾಯಿಯಾಗಿರ್ತಾಳೆ. ಅಂಥ ತಾಯಿಯನ್ನು ನಾವೆಲ್ಲ ಇತ್ತೀಚೆಗೆ ನೋಡ್ತೇವೆ. ನಾವೆಲ್ಲ ಅವಳು ವಯೋವೃದ್ಧಳಾದ ಮೇಲೆ ಅವಳನ್ನು ನೋಡಿಕೊಳ್ತಕ್ಕಂಥ ಪ್ರೀತಿ ಬಹಳಷ್ಟು ಇತ್ತೀಚಿನ ದಿನದಲ್ಲಿ ಶೋಚನೀಯವಾಗಿದೆ. ಉದಾಹರಣೆಗೆ, ತಾಯಿಯಾದವಳು ಬಾಲ್ಯದಲ್ಲಿ ನಮಗೆ ನಮ್ಮ ಕೆನ್ನೆಗೆ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟು ಅವಳು ಶಾಲೆಗೆ ಕಳಿಸ್ತಾಳೆ. ಕಪ್ಪು ಚುಕ್ಕೆ ಇಡುವ ಕಾರಣ ಇಷ್ಟೇ, ನನ್ನ ಮಗುವನ್ನು ಬೇರೆ ಯಾರೂ ನೋಡಿದರೂ ಕೂಡ ನನ್ನ ಕಂದಮ್ಮನಿಗೆ, ನನ್ನ ಮಗುವಿಗೆ ದೃಷ್ಟಿ ಆಗಬಾರ್ದು ಅಂತಕ್ಕಂಥ ಒಂದು ಮನೋಸ್ಥಿತಿ ತಾಯಿದಾಗಿರ್ತದೆ. ಅಂಥ ತಾಯಿಯ ಋಣವನ್ನು ನಾವು ತೀರಿಸೋದಾದರೆ ನಿಜವಾಗಲೂ ಅವರು ವಯೋವೃದ್ಧರಾದ ಮೇಲೆ ನಾವು ತಾಯಿಯಿಂದ ಜೋಪಾನ ಅಂತಕ್ಕಂಥ ಸಾಲವನ್ನು ನಾವು ಪಡೆದಿರ್ತೇವೆ. ಆ ಜೋಪಾನ ಅಂತಕ್ಕಂಥ ಸಾಲವನ್ನು ಮಕ್ಕಳಾಗಿರ್ತಕ್ಕಂಥವರು ನಾವು ಮರುಪಾವತಿ ಮಾಡದೇ ಇದ್ದರೆ ನಮಗೆ ನಿಜವಾಗಲೂ ಯಾವುದೇ ಒಂದು ಸಾಧನೆ ಮಾಡಿದರೂ ಕೂಡ ಅದು ಶೂನ್ಯ, ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತುಂಬ ಗಂಭೀರವಾಗಿ ಅವಲೋಕನೆ ಮಾಡಬೇಕಾಗ್ತದೆ. ಅಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಅತಿ ಹೆಚ್ಚು ಈ ಪ್ರಪಂಚದಲ್ಲಿ ಮೌಲ್ಯ ಇರ್ತಕ್ಕಂಥ ಒಬ್ಬ ತಾಯಿಯ ಋಣ ತೀರಿಸೋದಂದರೆ ಅದು ಸುಲಭದ ಮಾತಲ್ಲ. ತಾಯಿಯಾದವಳು ಮಕ್ಕಳಿಗಾಗಿ ಮಾಡ್ತಕ್ಕಂಥ ಒಂದು ಪ್ರೀತಿ ವಾತ್ಸಲ್ಯ, ಆ ಘನಾಮಯಿ ಪರಮಾತ್ಮ ತಾಯಿಗೆ ಎಂಥ ಪ್ರೀತಿಯನ್ನು ದಯಪಾಲಿಸುತ್ತಾನೋ ಏನೋ ಗೊತ್ತಿಲ್ಲ. ಅವಳ ಸಾಂಸಾರಿಕ ಜೀವನ ಎಂಥದ್ದೇ ಕಷ್ಟ ಇದ್ದರೂ ಕೂಡ ಮಕ್ಕಳು ಉದ್ಧಾರ ಆಗಬೇಕು, ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿಯೇ ನನ್ನ ಜೀವನ ಅಂತಕ್ಕಂಥ ಒಂದು ಮನೋಸ್ಥಿತಿಯ ತಾಯಿ, ಅವಳನ್ನು ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಉದಾಹರಣೆಗೆ, ಅವಳು ಸಾಂಸಾರಿಕ ಜೀವನ ನಡೆಸುವಾಗ ಅವಳ ಸಾಂಸಾರಿಕ ಮಾರ್ಗ ಮಧ್ಯದಲ್ಲಿ ಕಲ್ಲೆಷ್ಟೋ ಮುಳ್ಳೆಷ್ಟೋ ಅವೆಲ್ಲವನ್ನು ತುಳಿಯುತ್ತಾ ನಗುತ್ತಾ ಸಂಸಾರವನ್ನು ಸಾಗಿಸುವ ಆ ತಾಯಿಯ ಗುಣ ನಿಜವಾಗಲೂ ಬೆಟ್ಟದಷ್ಟು ದೊಡ್ಡದು. ಅಂಥ ತಾಯಿಯ ಹೃದಯವನ್ನು ನಾವೆಂದೂ ನೋಯಿಸಬಾರ್ದು. ಅವಳ ಲಾಲನೆ ಪಾಲನೆ ಮಾಡುವ ಮುಖಾಂತರ ನಾವು ಅವಳಿಂದ ಏನು ಜೋಪಾನ ಅಂತಕ್ಕಂಥ ಸಾಲವನ್ನು ಪಡೆದೇವೆ, ಆ ಸಾಲವನ್ನು ಮರುಪಾವತಿ ಮಾಡಿದಾಗ ಮಾತ್ರ ನಮಗೊಂದು ಒಳ್ಳೆಯ ಭವಿಷ್ಯ ಇರ್ತದೆ ಅನ್ನೋದನ್ನು ನಾವೆಲ್ಲರೂ ಬಹಳಷ್ಟು ಗಂಭೀರವಾಗಿ ಗಮನಿಸಬೇಕು. ನಾನು ತಾಯಿ ಕುರಿತಾಗಿ ಮತ್ತೆ ಮತ್ತೆ ಮಾತಾಡ್ತೇನೆ. ಈ ವಿಡಿಯೋವನ್ನು ನೋಡ್ತಕ್ಕಂಥ ಪ್ರೇಕ್ಷಕ ಬಂಧುಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿರಿ ಅನ್ನೋದೇ ನನ್ನ ವಿಶೇಷವಾದ ಈ ದಿನದ ಪ್ರಾರ್ಥನೆ.